ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಫೈನಾನ್ಷಿಯಲ್ ಅಕೌಂಟ್ ಪಾರ್ಟ್ 2 ವಿಡಿಯೋದ ಬಗ್ಗೆ ನೋಡೋಣ. ಸೊ ಇದು ಯಾವ್ಯಾವ ಚಾಪ್ಟರ್ಸ್ ಇದೆ, ಯಾವ್ದಾವ್ದು 2 ಮಾರ್ಕ್ಸ್ಗೆ ಬರುತ್ತೆ ಪ್ರಶ್ನೆಯನ್ನ ಇಂಟ್ರೊಡಕ್ಷನ್ ಮಾಡ್ತಾ ಇರುವಂತಹ ವಿಡಿಯೋ. ಇದು ಇಂಟ್ರೊಡಕ್ಷನ್ ವಿಡಿಯೋ. ಫಸ್ಟಿಗೆ ಯಾವ್ಯಾವ ಚಾಪ್ಟರ್ ಇದೆ ನೋಡೋಣ. ಸೊ ಟೋಟಲ್ ನಿಮಗೆ 5 ಚಾಪ್ಟರ್ ಇದೆ. ಅದರಲ್ಲಿ 4 ನ್ಯೂಮರಿಕಲ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರುವಂಥ ಚಾಪ್ಟರ್, ಒಂದು ಥಿಯರಿ ಚಾಪ್ಟರ್ ಇದೆ. ಸೊ ಫಸ್ಟ್ ಚಾಪ್ಟರ್ ನೇಮು ಇನ್ಸಾಲ್ವೆನ್ಸಿ ಅಕೌಂಟ್, ಸೆಕೆಂಡ್ ಚಾಪ್ಟರ್ ನೇಮು ಡಿಪಾರ್ಟ್ಮೆಂಟಲ್ ಅಕೌಂಟ್, ಥರ್ಡ್ ಚಾಪ್ಟರ್ ನೇಮು ಬ್ರಾಂಚ್ ಅಕೌಂಟ್, ಫೋರ್ತ್ ಚಾಪ್ಟರ್ ನೇಮು ಇನ್ಶೂರೆನ್ಸ್ ಕ್ಲೇಮ್, ಫಿಫ್ತ್ ಚಾಪ್ಟರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಕೆಲವೊಂದಿಷ್ಟು ಕಾಲೇಜ್ನಲ್ಲಿ ಬೇರೆ ಬೇರೆ ಚಾಪ್ಟರ್ಸ್ನ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇರೋದು ಸೀರಿಯಲ್ ಇವು 5 ಚಾಪ್ಟರ್ ನಿಮಗೆ ಸಿಲೆಬಸ್: ಇನ್ಸಾಲ್ವೆನ್ಸಿ ಅಕೌಂಟ್, ಡಿಪಾರ್ಟ್ಮೆಂಟಲ್ ಅಕೌಂಟ್, ಬ್ರಾಂಚ್ ಅಕೌಂಟ್, ಇನ್ಶೂರೆನ್ಸ್ ಕ್ಲೇಮ್ ಅಕೌಂಟ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಕೊನೆಯದೇನಿದೆ ಇದು ಥಿಯರಿ ಚಾಪ್ಟರ್. 4 ಏನಿದೆ ಇವು ನ್ಯೂಮರಿಕಲ್ ಅಂದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಕೊಡುವಂತ ಚಾಪ್ಟರ್ಸ್. ಈ ಫಸ್ಟ್ 4 ಚಾಪ್ಟರ್ಸ್ ಮತ್ತು ಕೊನೆಯದು ಥಿಯರಿ ಚಾಪ್ಟರ್ಸ್ ನಲ್ಲಿ 2 ಅಂಕಕ್ಕೆ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ 2 ಅಂಕಕ್ಕೆ ಪ್ರಶ್ನೆಗಳನ್ನ ಯಾವ ರೀತಿ ಕೊಡ್ತಾರೆ ಮೊದಲು ಅದನ್ನ ಪರಿಚಯ ಮಾಡ್ತೀನಿ. ಸೊ ಮೊದಲಿಗೆ ಒಂದು ಚಾಪ್ಟರ್ ನೇಮ್ನೇ ಕ್ವಶನ್ ಆಗಿ ಕೊಡ್ತಾರೆ. 2 ಮಾರ್ಕ್ಸಿಗೆ ಒಂದು ಕ್ವಶನ್ ಯಾವ್ದು ಬರುತ್ತೆ, ಚಾಪ್ಟರ್ ನೇಮ್ನ ನೀವು ಮೊದಲು ನೋಡ್ಕೋಬೇಕು. ಅಂದ್ರೆ 1ನೇ ಚಾಪ್ಟರ್ ಹೆಸರು ಏನಿದೆ, ಇನ್ಸಾಲ್ವೆನ್ಸಿ ಅಕೌಂಟ್. ಅಂದ್ರೆ ವಾಟ್ ಈಸ್ ಇನ್ಸಾಲ್ವೆನ್ಸಿ ಅಕೌಂಟ್. ಸೆಕೆಂಡ್ ಚಾಪ್ಟರ್ ಹೆಸರು ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಂತ ಇದೆ. ವಾಟ್ ಈಸ್ ಡಿಪಾರ್ಟ್ಮೆಂಟಲ್ ಅಕೌಂಟ್. ಥರ್ಡ್ ಚಾಪ್ಟರ್ ನೇಮು ಬ್ರಾಂಚ್ ಅಕೌಂಟ್ ಅಂತ ಇದೆ. ವಾಟ್ ಈಸ್ ಬ್ರಾಂಚ್ ಅಕೌಂಟ್. ಇನ್ಶೂರೆನ್ಸ್ ಕ್ಲೇಮ್ ಅಂತ ಇದೆ. ವಾಟ್ ಈಸ್ ಇನ್ಶೂರೆನ್ಸ್ ಕ್ಲೇಮ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಇದೆ. ವಾಟ್ ಈಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಈ ರೀತಿ ಚಾಪ್ಟರ್ ಹೆಸರನ್ನೇ 2 ಮಾರ್ಕ್ಸ್ಗೆ ಮೊದಲನೇ ಪ್ರಶ್ನೆ ನಿಮ್ಗೆ ಕೇಳ್ತಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಕ್ವಶನ್ 2 ಅಂಕಕ್ಕೆ ನಿಮಗೆ ಚಾಪ್ಟರ್ ಹೆಸರೇ ಬರುತ್ತೆ. ವಾಟ್ ಈಸ್ ಇನ್ಸಾಲ್ವೆನ್ಸಿ ಅಕೌಂಟ್, ವಾಟ್ ಈಸ್ ಡಿಪಾರ್ಟ್ಮೆಂಟಲ್ ಅಕೌಂಟ್, ವಾಟ್ ಈಸ್ ಬ್ರಾಂಚ್ ಅಕೌಂಟ್, ವಾಟ್ ಈಸ್ ಇನ್ಶೂರೆನ್ಸ್ ಕ್ಲೇಮ್, ವಾಟ್ ಈಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಈ ರೀತಿ ಪ್ರಶ್ನೆ ಬರುತ್ತೆ. ಇನ್ನು 2ನೇ ಪ್ರಶ್ನೆ ಯಾವ ರೀತಿ ಬರುತ್ತಂದ್ರೆ, ಈ ಚಾಪ್ಟರ್ ನಲ್ಲಿ ಬಿಡಿಸುವಂತ ನೀವು ಅಕೌಂಟ್ ಹೆಸರು ಏನಿದೆ ಅದರ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಅಂದ್ರೆ ಈಗ ಇನ್ಸಾಲ್ವೆನ್ಸಿ ಅಕೌಂಟ್ ನಲ್ಲಿ ನೀವು ಯಾವ ಅಕೌಂಟ್ ನ ಬಿಡಿಸ್ತೀರಾ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಒಂದು ಅಕೌಂಟ್ ಬಿಡಿಸ್ತೀರಾ, ಡೆಫಿಸಿಯನ್ಸಿ ಅಕೌಂಟ್ ಅಂತ ಒಂದು ಅಕೌಂಟ್ ಬಿಡಿಸ್ತೀರಾ. ಸೊ ಅದನ್ನೇ ಪ್ರಶ್ನೆ ಆಗಿ ಕೇಳ್ತಾರೆ. ವಾಟ್ ಈಸ್ ಡೆಫಿಸಿಯನ್ಸಿ ಅಕೌಂಟ್, ವಾಟ್ ಈಸ್ ಅಕೌಂಟಿಂಗ್ ವಾಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಡಿಪಾರ್ಟ್ಮೆಂಟಲ್ ಅಕೌಂಟ್ ನಲ್ಲಿ ಯಾವ್ದು ಬಿಡಿಸ್ತೀರಾ, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರೆ ವಾಟ್ ಈಸ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ ರೀತಿ 2ನೇ ಪ್ರಶ್ನೆಯನ್ನ ಕೇಳ್ತಾರೆ. ಅಕೌಂಟಿನ ನೇಮ್ನೇ ನಿಮ್ಗೆ ಪ್ರಶ್ನೆಯಾಗಿ ಕೇಳ್ತಾರೆ. 3ನೇ ಪ್ರಶ್ನೆ ಏನಿರುತ್ತೆ ಅದು ಪಾಯಿಂಟ್ಸ್ ಬರೆಯೋ ಪ್ರಶ್ನೆ ಇರುತ್ತೆ. ಅಂದ್ರೆ ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಲಿಮಿಟೇಷನ್, ಫೀಚರ್ಸ್. 4ನೇ ಪ್ರಶ್ನೆ ಕೂಡ ಪಾಯಿಂಟ್ಸ್ ಕ್ವಶನ್ ಇರುತ್ತೆ. ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಫೀಚರ್ಸ್, ಆಬ್ಜೆಕ್ಟಿವ್ಸ್, ಟೈಪ್ಸ್, ಮೆಥಡ್ಸ್. ಈ ರೀತಿ 2 ಮೆಥಡ್ ಬರೀರಿ, 2 ಲಕ್ಷಣ ಬರೀರಿ, 2 ಅನುಕೂಲತೆ ಬರೀರಿ, 2 ಉದ್ದೇಶಗಳನ್ನ ಬರೀರಿ, ಆಬ್ಜೆಕ್ಟಿವ್ಸ್, ಬೆನಿಫಿಟ್ಸ್, ಡಿಮೆರಿಟ್ಸ್. ಈ ರೀತಿ ಪ್ರಶ್ನೆ ಇರುತ್ತೆ. ಸೊ ಫಸ್ಟ್ ಪ್ರಶ್ನೆ ಏನು ಬರುತ್ತೆ, ಚಾಪ್ಟರ್ ನೇಮ್ನೇ ಏನಂತ ಕೇಳ್ತಾರೆ, ಮೀನಿಂಗ್. ಸೆಕೆಂಡು ನೀವು ಬಿಡಿಸುವಂತ ಚಾಪ್ಟರ್ಸ್ ನೊಳಗಿರುವಂತ ಅಕೌಂಟಿನ ಹೆಸರು ಕೊಟ್ಟು ಅಂದ್ರೇನು ಮೀನಿಂಗ್ ಕೇಳ್ತಾರೆ. 3ನೇ ಪ್ರಶ್ನೆ 4ನೇ ಪ್ರಶ್ನೆ ಏನು ಬರುತ್ತೆ, 2 ಪಾಯಿಂಟ್ ಬರೆಯುವಂತ ಪ್ರಶ್ನೆ ಬರುತ್ತೆ. ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಇನ್ಸಾಲ್ವೆನ್ಸಿ ಅಕೌಂಟ್, ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್. ಈ ರೀತಿ ಆಬ್ಜೆಕ್ಟಿವ್ಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್. ಈ ರೀತಿ ಪ್ರಶ್ನೆ ಬರುತ್ತೆ. ಇನ್ನು 5ನೇ ಪ್ರಶ್ನೆ ಏನಿರುತ್ತೆ ಅದು ನಿಮಗೆ ಟ್ರಾನ್ಸಾಕ್ಷನ್ ಮೇಲೆ ಇರುತ್ತೆ. ಅಂದ್ರೆ ನೀವು ಅಕೌಂಟ್ ನಲ್ಲಿ ಎಂಟ್ರಿ ಮಾಡುವಂತ ವರ್ಡ್ ನೇ ಮೀನಿಂಗ್ ಕೇಳ್ತಾರೆ. ಈಗ ಇನ್ಸಾಲ್ವೆನ್ಸಿ ಅಕೌಂಟ್ ನಲ್ಲಿ ನೀವು ಏನ್ ಎಂಟ್ರಿ ಮಾಡ್ತೀರಾ ಅಂದ್ರೆ ಅದರಲ್ಲಿ ಈ ಕ್ಯಾಪಿಟಲ್ ನ ಎಂಟ್ರಿ ಮಾಡ್ತೀರಾ. ಸೊ ವಾಟ್ ಈಸ್ ಕ್ಯಾಪಿಟಲ್. ಡಿಪಾರ್ಟ್ಮೆಂಟಲ್ ಅಕೌಂಟ್ ನಲ್ಲಿ ಏನ್ ಬರುತ್ತೆ, ಗೂಡ್ಸ್ ಬರುತ್ತೆ. ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂದ್ರೆ ಏನು, ಕ್ಯಾಶ್ ಇನ್ ಟ್ರಾನ್ಸಿಟ್ ಅಂದ್ರೆ ಏನು. ಅಂದ್ರೆ ನೀವು ಅಕೌಂಟ್ ನಲ್ಲಿ ಎಂಟ್ರಿ ಮಾಡುವಂತ ಟ್ರಾನ್ಸಾಕ್ಷನ್ ನ ಮೀನಿಂಗ್ ಒಂದನ್ನು ಕೇಳ್ತಾರೆ. ಸೊ ಈ ರೀತಿ ಪ್ರಶ್ನೆಗಳು ನಿಮ್ಗೆ ಬರುತ್ತೆ. ಒಂದು ಜರ್ನಲ್ ಎಂಟ್ರಿ ಪ್ರಶ್ನೆ ಬರುತ್ತೆ. 6ನೇ ಪ್ರಶ್ನೆ ಅಂದ್ರೆ ನಿಮಗೆ ಟೋಟಲ್ 2 ಅಂಕದ ಪ್ರಶ್ನೆ 7 ಇರುತ್ತೆ, 5 ಬರಿಬೇಕು. 2 ಚಾಯ್ಸ್ ಕೊಡ್ತಾರೆ. ಈಗ ಒಂದೊಂದೇ ಚಾಪ್ಟರ್ ಒಳಗೆ ನೀವು ಎಷ್ಟು ಕ್ವಶನ್ ಓದಿದ್ರೆ ಸಾಕು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇವಿಷ್ಟು ಕ್ವಶನ್ ಓದಿದ್ರೆ ನಿಮಗೆ ಪೂರ್ತಿ 2 ಅಂಕದ 10 ಮಾರ್ಕ್ಸ್ ನೀವು ಪಡ್ಕೋಬಹುದು. ಮೊದಲನೇ ಪ್ರಶ್ನೆ, ಹೂ ಈಸ್ ಇನ್ಸಾಲ್ವೆಂಟ್. ಇನ್ಸಾಲ್ವೆಂಟ್ ಅಂದ್ರೆ ಯಾರು, ಹೂ ಈಸ್ ಇನ್ಸಾಲ್ವೆಂಟ್ ಅಂತ ಪ್ರಶ್ನೆ. ವಾಟ್ ಈಸ್ ಇನ್ಸಾಲ್ವೆನ್ಸಿ. ವಾಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ವಾಟ್ ಈಸ್ ಡೆಫಿಸಿಯನ್ಸಿ ಅಕೌಂಟ್. ಹೂ ಆರ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಹೂ ಆರ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ನೇಮ್ ಟು ಇನ್ಸಾಲ್ವೆನ್ಸಿ ಆಕ್ಟ್. ಸೊ ಇವಿಷ್ಟು ಪ್ರಶ್ನೆಗಳೇನಿದೆ ನಿಮ್ದು ಇನ್ಸಾಲ್ವೆನ್ಸಿ ಚಾಪ್ಟರ್ ಮೇಲೆ ಬರುವಂತ ಪ್ರಶ್ನೆ. ಇವಷ್ಟು ಓದಿದ್ರೆ ಸಾಕು, 2 ಅಂಕಕ್ಕೆ ಇದರಲ್ಲಿ ಒಂದು ಪ್ರಶ್ನೆ ಕಂಪಲ್ಸರಿ ಬರುತ್ತೆ. ಇನ್ನು 2ನೇ ಚಾಪ್ಟರ್ ಡಿಪಾರ್ಟ್ಮೆಂಟಲ್ ಅಕೌಂಟ್. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟ್ ನಲ್ಲಿ 3 ಪ್ರಶ್ನೆ ಇದೆ. 3ರಲ್ಲಿ ಯಾವ್ದಾದ್ರು ಒಂದನ್ನು ಕೇಳ್ತಾರೆ. ವಾಟ್ ಈಸ್ ಡಿಪಾರ್ಟ್ಮೆಂಟಲ್ ಅಕೌಂಟ್,
State 2 objectives of departmental account. State 2 departmental accounts and branch account difference. ಸೊ ಆಲ್ರೆಡಿ ಇದರಲ್ಲಿ ಮಿಸ್ ಮಾಡಿದ್ದೀನಿ ಡಿಫ್ರೆನ್ಸ್ ಅನ್ನೋ ಶಬ್ದ ಹಾಕೋದನ್ನ. ಸೊ ಡಿಫ್ರೆನ್ಸ್ ನ ಬರಿ ಅಂತ ಕೇಳ್ತಾರೆ. ಸೊ ಈ 3 ಪ್ರಶ್ನೆ ನೀವು ಡಿಪಾರ್ಟ್ಮೆಂಟ್ ನಲ್ಲಿ ಓದ್ಕೊಂಡ್ರೆ 2 ಅಂಕಕ್ಕೆ ಒಂದು ಪ್ರಶ್ನೆ ಬರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬ್ರಾಂಚ್ ಅಕೌಂಟ್ ಚಾಪ್ಟರ್, 3ನೇ ಚಾಪ್ಟರ್ ಹೆಸರು ನಿಮ್ದು ಬ್ರಾಂಚ್ ಅಕೌಂಟ್. ಅದ್ರ ಮೇಲೆ ಕೇಳುವಂತ ಪ್ರಶ್ನೆಗಳು: ವಾಟ್ ಈಸ್ ಬ್ರಾಂಚ್, ವಾಟ್ ಈಸ್ ಬ್ರಾಂಚ್ ಅಕೌಂಟ್, ವಾಟ್ ಈಸ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ ಅಕೌಂಟ್, what is branch stock account, what is independent branch account, what is goods in transit, what is cash in transit, state 2 objectives of branch account, state 2 features of branch account. ಸೊ ಇವಿಷ್ಟು ಪ್ರಶ್ನೆ ಬ್ರಾಂಚ್ ಅಕೌಂಟ್. ಇದರಲ್ಲಿ 2 ಪ್ರಶ್ನೆಗಳು ನಿಮಗೆ 2 ಅಂಕಕ್ಕೆ ಸೆಮಿಸ್ಟರ್ ಎಕ್ಸಾಮ್ ನಲ್ಲಿ ಬರುತ್ತೆ. ಮೊದಲನೇ ಚಾಪ್ಟರ್ ಇನ್ಸಾಲ್ವೆನ್ಸಿ ಇಂದ 1 ಪ್ರಶ್ನೆ, 2ನೇ ಚಾಪ್ಟರ್ ಡಿಪಾರ್ಟ್ಮೆಂಟಲ್ ನಿಂದ 1 ಪ್ರಶ್ನೆ, ಬ್ರಾಂಚ್ ಅಕೌಂಟ್ ನಿಂದ 2 ಪ್ರಶ್ನೆಗಳು ಬರುತ್ತೆ. ಇನ್ನು ಇನ್ಶೂರೆನ್ಸ್ ಕ್ಲೇಮ್, ಇನ್ಶೂರೆನ್ಸ್ ಕ್ಲೇಮ್ ನಲ್ಲಿ ವಾಟ್ ಈಸ್ ಇನ್ಶೂರೆನ್ಸ್ ಕ್ಲೇಮ್, ವಾಟ್ ಆರ್ ದ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಕ್ಲೇಮ್, ಸ್ಟೇಟ್ 2 ನೀಡ್ಸ್ ಆಫ್ ಇನ್ಶೂರೆನ್ಸ್ ಕ್ಲೇಮ್, ವಾಟ್ ಈಸ್ ಸ್ಯಾಲ್ವೇಜ್ ವ್ಯಾಲ್ಯೂ ಆಫ್ ಸ್ಟಾಕ್, ವಾಟ್ ಈಸ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಇವಿಷ್ಟು ಪ್ರಶ್ನೆಗಳು ನಿಮ್ಮ ಇನ್ಶೂರೆನ್ಸ್ ಕ್ಲೇಮ್ ಚಾಪ್ಟರ್ ನಲ್ಲಿ ಇರೋದು. ಅದರಲ್ಲಿ 1 ಪ್ರಶ್ನೆನ ನಿಮ್ಗೆ 2 ಅಂಕಕ್ಕೆ 100% ಕೇಳ್ತಾರೆ. ಇನ್ನು ಕೊನೆ ಚಾಪ್ಟರ್ ನಿಮ್ದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಚಾಪ್ಟರ್ ಮೇಲೆ 2 ಪ್ರಶ್ನೆಗಳು ಬರುತ್ತೆ. ವಾಟ್ ಈಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಸ್ಟೇಟ್ 2 ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಸ್ಟೇಟ್ 2 ಬೆನಿಫಿಟ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಸ್ಟೇಟ್ 2 ಲಿಮಿಟೇಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಇವಿಷ್ಟು ಪ್ರಶ್ನೆ ನಿಮಗೆ 2 ಅಂಕಕ್ಕೆ ಸೆಮಿಸ್ಟರ್ ಎಕ್ಸಾಮ್ ನಲ್ಲಿ ಓದಬೇಕಾದಂಥದ್ದು. ಇವನ್ ಬಿಟ್ಟು ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. ಇನ್ನು ಇವುಗಳಿಗೆ ಆನ್ಸರ್ಸ್ ಬೇಕಂದ್ರೆ ನಾವು ಎಲ್ಲಾ ಸಬ್ಜೆಕ್ಟ್ ನ ಒಂದು ಬುಕ್ ನ ಪ್ರಿಪೇರ್ ಮಾಡಿದೀವಿ. ಎಲ್ಲಾ ಸಬ್ಜೆಕ್ಟ್ ನ ನೋಟ್ಸ್ ನ ಸೇರಿಸಿ ಒಂದು ಬುಕ್ ಮಾಡಿದೀವಿ. ಅದರಲ್ಲಿ 5 ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀವಿ. ಮತ್ತೆ ಎಲ್ಲಾ ಸಬ್ಜೆಕ್ಟ್ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಯೂನಿವರ್ಸಿಟಿ ಕೀ ಆನ್ಸರ್ಸ್ ನ ಹಾಕಿ ಬರೆದಿದ್ದೀವಿ. ನೀವು ತಗೊಳ್ಳುವಂತ ಮಾರ್ಕೆಟ್ ನ ಟೆಕ್ಸ್ಟ್ ಬುಕ್ಸ್ ಏನಿದೆ ಇವುಗಳನ್ನ ಒಮ್ಮೊಮ್ಮೆ ಪೇಪರ್ ನಲ್ಲಿ ಕನ್ಸಿಡರ್ ಆಗೋದಿಲ್ಲ. ಯಾಕಂದ್ರೆ ಒಂದೇ ಸಬ್ಜೆಕ್ಟ್ಗೆ 4-5 ಜನ ಆಥರ್ಸ್ ಇರ್ತಾರೆ. ಸೊ ಆದ್ರಿಂದ ನಿಮಗೆ ಯೂನಿವರ್ಸಿಟಿಯಲ್ಲಿ ತಗೊಳ್ಳುವಂತ ಕೀ ಆನ್ಸರ್ಸ್ ಏನಿದೆ ಅವುಗಳನ್ನು ಬಳಸಿ ನಾವು ಇಲ್ಲಿ ಆನ್ಸರ್ಸ್ ನ ಪ್ರಿಪೇರ್ ಮಾಡಿದೀವಿ. ಸೊ ಇದರಿಂದ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಇನ್ನು 5 ಕ್ವಶನ್ ಪೇಪರ್ ಬಿಡಿಸಿದೀವಿ. ಇದರಿಂದ ನಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವಂತೆ ನಿಮ್ಗೆ ನೀವು ಗೆಸ್ ಮಾಡ್ಕೋಬಹುದು. 100% ಬಿಡುವಂತ ಕೇಸ್ ಸ್ಟಡಿ ಮಾತ್ರ ಕೊಟ್ಟಿದ್ದೀವಿ ಮತ್ತು ಎಲ್ಲಾ ಚಾಪ್ಟರ್ ನ ವಿವರಣೆಯನ್ನ ಬರೆದಿದ್ದೀವಿ. ಆದ್ರಿಂದ ಈ ಬುಕ್ಗಳು ಬೇಕಂದ್ರೆ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಮೂಲಕ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. 2nd ಸೆಮಿಸ್ಟರ್, 4th ಸೆಮಿಸ್ಟರ್ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎಲ್ಲ ಕೂಡ ಅವೈಲೇಬಲ್ ಇದೆ. 1st ಮತ್ತು 3rd ಸೆಮಿಸ್ಟರ್ ಕೂಡ ಅವೈಲೇಬಲ್ ಇದೆ. ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಮೂಲಕ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.